ಇಟ್ಟು ಜರಳೆ ಇಟ್ಕೋಬೇಕು. 3 ಹಸಿರು ಮೆಣಸಿನ್ಕಾಯಿ ಹೆಚ್ಚಿ ಇರೋದು ಹಾಕೋದು. ಎರಡು ಸಣ್ಣ ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಿ. ಸೊಪ್ಪು ಸ್ವಲ್ಪ ಜಾಸ್ತಿನೇ ಹೆಚ್ಕೊಂಡು ಹಾಕೋಣದು. ರೊಟ್ಟಿ ಮಾಡ್ತಾ ಇದ್ದೀನಿ, ಅದಕ್ಕೆ ಜಾಸ್ತಿನೇ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಜೀರಿಗೆ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಹಸಿಟ್ಟು ಮಿದ್ದಿಕ್ಕೋಬೇಕು. ಒಂದ್ಸಲ ನೀರು ಹಾಕ್ಕೊಂಡು ಹಿಟ್ಟಿನ ಅದಕ್ಕೆ ತಕ್ಕನಾಗೆ ನೀರು ಹಾಕ್ಕೊಂಡು ಕಲಸಿಕ್ಕೋಬೇಕು. ನೋಡ್ಕೊಂಡು ನೀರು ಹಾಕೋಬೇಕು. ಒಂದೇ ಸಲ ಜಾಸ್ತಿ ಹಾಕೊಂಡು ಕಲ್ಸ್ಕೊಳಕ್ಕೆ ಹೋಗ್ಬಾರ್ದು. ರಾಗಿ ಹಿಟ್ಟಲ್ಲಿ ರೊಟ್ಟಿ ಮಾಡ್ಕೊಂಡು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ರಾಗಿನೂ ಆರೋಗ್ಯಕ್ಕೆ ಒಳ್ಳೆಯದು. ಎರಡು ಸ್ಪೂನ್ ಎಣ್ಣೆ ಬಿಟ್ಟು ಕಲಸ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಕ್ಬೇಕು. ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡು ರೊಟ್ಟಿ ಚೆನ್ನಾಗಿ ಬರ್ತವೆ. ಒಂದು 10 ನಿಮಿಷ ನೆಂದರೆ ಎಣ್ಣೆ ಹಾಕೋದ್ರಿಂದ ರೊಟ್ಟಿ ಸ್ಮೂತಾಗಿ ಬರ್ತವೆ. ಮುಚ್ಚಿಕ್ಬೇಕು ಒಂದು 10 ನಿಮಿಷ. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೌರಿ ಉಂಡೆ ಮಾಡ್ಕೊಂಡು ಬಾಳೆ ಎಲೆಯಲ್ಲಿ ತೊಟ್ಟಬೇಕು ರೊಟ್ಟಿನ. ಬಾಳೆ ಎಲೆಯಿಂದನೂ ಪೌಷ್ಟಿಕಾಂಶ ಬರುತ್ತೆ. ಒಬ್ಬಟ್ಟು ತೊಟ್ಟ ಕವರ್ ಸಿಗ್ತವೆ, ಅದರಲ್ಲೂ ರೊಟ್ಟಿ ತೊಟ್ಟಿ ಹಾಕ್ಬೋದು. ನಮ್ಮ ಮನೇಲಿ ಬಾಳೆ ಎಲೆ ಇದೆ, ಅದಕ್ಕೆ ಬಾಳೆ ಎಲೆಯಲ್ಲೇ ತೊಟ್ಟುತ್ತೀವಿ. ಎಣ್ಣೆ ಕೈ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ತೊಟ್ಕೋಬೇಕು. ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ. ಹಾಗೆ ಇನ್ನೊಂದು ಎಲೆಗೂ ಹಾಗೆ ಎಣ್ಣೆ ಸಾರಿ ರೊಟ್ಟಿ ತೊಟ್ಕೊಂಡು ಇಟ್ಕೊಂಡ್ರೆ ಬೇಯಿಸೋಕ್ಕೂ ಈಸಿ ಆಗುತ್ತೆ. ಈ ರೀತಿ ಸೊಪ್ಪು, ಕೊತ್ತಂಬರಿ, ಈರುಳ್ಳಿ, ಮೆಣಸಿನ್ಕಾಯಿ, ಕಾಯಿ ಎಲ್ಲ ಹಾಕ್ಕೊಂಡು ತೊಟ್ಕೊಂಡು ರೊಟ್ಟಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಆರೋಗ್ಯ ದೃಷ್ಟಿಯಿಂದನೂ ರಾಗಿ ರೊಟ್ಟಿ ಒಳ್ಳೆಯದು. ಸ್ಟವ್ ಹಚ್ಚಿ ಸ್ವಲ್ಪ ಹೆಂಚು ಕಾಯಬೇಕು.
ಎಣ್ಣೆ ಸಾರಬೇಕು ಒಂದು ಸ್ವಲ್ಪ. ಎಣ್ಣೆ ಹಚ್ಚಿದ್ರೆ ರೊಟ್ಟಿ ಕಚ್ಕೊಳಲ್ಲ, ಅದಕ್ಕೋಸ್ಕರ ಎಣ್ಣೆ ಹಚ್ಚಬೇಕು. ಹಿಂಗೆ ಬಾಳೆ ಎಲೆಯಲ್ಲೇ ಹಾಕೋದು. ಸ್ವಲ್ಪ ಬೆಂದಾದ್ಮೇಲೆ ಬಾಳೆ ಎಲೆ ತೆಗೆದು ಅದೇ ಬಾಳೆ ಎಲೆಯಲ್ಲಿ ಇನ್ನೊಂದು ರೊಟ್ಟಿನೂ ಯೂಸ್ ಹಾಕ್ಕೋಬೋದು. ಪ್ಲೇಟ್ ಮುಚ್ಚಬೇಕು. ರೊಟ್ಟಿ ಬೆಳ್ಳಗಾಗುತ್ತೆ ಅಂತ ಪ್ಲೇಟ್ ಮುಚ್ಚೋದು. ಅದೇ ಬಾಳೆ ಎಲೆಯಲ್ಲಿ ಮತ್ತೆ ಎಣ್ಣೆ ಸಾವಿ ಇನ್ನೊಂದು ರೊಟ್ಟಿ ಹಾಕು. ತಿರುವಾಕಿ ಬೇಯಿಸ್ಬೇಕು. ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ರೊಟ್ಟಿನ. ತಟ್ಟೆಗೆ ಬಾಳೆ ಎಲೆ ಹಾಕಿ ರೊಟ್ಟಿ ಬಿಸಿದು ಹಾಕಬೇಕು. ಹಾಗೆ ಇನ್ನೊಂದು ಹೆಂಚಿನ ಮೇಲೆ ಹಾಕಬೇಕು ರೊಟ್ಟಿನ. ಮುಚ್ಚಾಕಿ ಎರಡು ಕಡೆ ಬೇಯಿಸ್ಬೇಕು.